ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಸಿನಿ ಭಾವ ಜಗತ್ತಿನ 106ನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇವತ್ತು ನಾವು ಆರಿಸಿಕೊಂಡಿರುವಂತಹ ಸಿನಿಮಾ ಸನ್ನಿವೇಶ ಅಂತ ಹೇಳಿದ್ರೆ ಒಂದು ಇಂಗ್ಲೀಷ್ ಸಿನಿಮಾ, ದ ಗ್ರೇಟ್ ಡಿಕ್ಟೇಟರ್, ಚಾರ್ಲಿ ಚಾಪ್ಲಿನ್ ನಟಿಸಿರುವಂತಹ ಒಂದು ಅದ್ಭುತವಾದಂಥ ಸಿನಿಮಾ. ಇದರಲ್ಲಿ ಒಂದು ಸನ್ನಿವೇಶ, ಚಾರ್ಲಿ ಚಾಪ್ಲಿನ್ ಗೊತ್ತಿರೋ ಹಾಗೆ ಆತ ಒಬ್ಬ ಅದ್ಭುತ ನಟ, ಸಹೃದಯಿ, ಮಹಾನ್ ಬುದ್ಧಿವಂತ. ಅವನ ಸಂದೇಶಗಳು ನಿಜಕ್ಕೂ ಬಹಳ ಚೆನ್ನಾಗಿದೆ, ಸೊಗಸಾಗಿದೆ. ಈ ಒಂದು ಸಿನಿಮಾದಲ್ಲಿ ಮಿಲಿಟ್ರಿ ಅವ್ರನ್ನೆಲ್ಲ ಕುರಿತು ಒಂದು ಮಾತನಾಡುವಂತಹ, ಭಾಷಣ ಮಾಡುವಂತಹ ಒಂದು ಸಂದರ್ಭ ಬಹಳ ಒಂಥರಹ ಹೃದಯ ಮುಟ್ಟುವಂತಿದೆ, ಅಷ್ಟು ಚೆನ್ನಾಗಿದೆ. ಅದರಲ್ಲಿ ಹೇಳುವಂತಹ ಒಂದು ಭಾಷಣದ ಕೆಲವು ವಿಷಯಗಳನ್ನು, ಮುಖ್ಯ ಅಂಶಗಳು, ಅದನ್ನು ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ಷಮಿಸಿ, ನಾನು ಯಾವ ನಿರಂಕುಶ ಪ್ರಭುವಲ್ಲ, ನಾನು ಯಾವ ಚಕ್ರವರ್ತಿಯೂ ಅಲ್ಲ, ರಾಜನೂ ಅಲ್ಲ. ನಾನೊಬ್ಬ ಸಾಮಾನ್ಯ. ನಾನು ಎಲ್ಲರಿಗೂ ಸಹಾಯ ಮಾಡ ಬಯಸುತ್ತೇನೆ. ಅದು ಕರಿ ಇರಲಿ, ಬಿಳಿ ಇರಲಿ, ಯಹೂದಿಯರೇ ಇರಲಿ. ಈ ಜಗತ್ತು ಎಲ್ಲರಿಗಾಗಿ ಇದೆ. ಈ ಜಗತ್ತು ಬಹಳ ಸುಂದರವಾಗಿದೆ. ಪರಸ್ಪರ ಪ್ರೇಮ ವಿಶ್ವಾಸದಿಂದ ಬದುಕಲು ಸಾಧ್ಯ, ಪರಸ್ಪರ ದ್ವೇಷದಿಂದಲ್ಲ. ಈ ಜಗತ್ತಿನಲ್ಲಿ ಎಲ್ಲದಕ್ಕೂ ಅವಕಾಶವಿದೆ. ಪ್ರತಿಯೊಬ್ಬರೂ ಬದುಕಲು ಇಲ್ಲಿ ಅವಕಾಶವಿದೆ. ಬೇಕಾದ ಅವಶ್ಯಕತೆಗಳು ದೊರಕುತ್ತದೆ. ಅವನು ಬದುಕೋದಕ್ಕೆ ಹಕ್ಕಿದೆ. ಆದರೆ ನಾವು ಯಾವ ರೀತಿ ಮಾಡಿದ್ದೇವೆ? ದ್ವೇಷ ಪುರುಷರ ಆತ್ಮವನ್ನು ಕಲುಷಿತಗೊಳಿಸಿದೆ, ವಿಷಪೂರಿತವನ್ನಾಗಿ ಮಾಡಿದೆ. ಸುಗಮವಾಗಿ ಸಾಗುವ ಹಾದಿಯನ್ನು ಈ ದ್ವೇಷ ಅಡ್ಡಪಡಿಸಿದೆ. ಈ ದ್ವೇಷ ನಮ್ಮನ್ನು ದುಃಖ ಮತ್ತು ರಕ್ತಪಾತಕ್ಕೆ ತಳ್ಳಿದೆ. ಇದು ಹೇಳಿರುವಂಥ ದೀರ್ಘವಾದ ಭಾಷಣದಲ್ಲಿ ಕೆಲವು ಅಂಶಗಳನ್ನು ಮಾತ್ರ ನಾನಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದೊಂದು ಸಂಕ್ಷಿಪ್ತವಾದಂತಹ ಒಂದು ಪರಿಚಯ. ಇನ್ನು 3-4 ಸಂಚಿಕೆಗಳಲ್ಲಿ ಚಾರ್ಲಿ ಚಾಪ್ಲಿನ್ ಅವರ ಬಗ್ಗೆನೇ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಬಂಧುಗಳೇ, ಇದುವರೆಗೂ ನಾವು ಸಿನಿಮಾ ಸಾಮ್ರಾಟ್ ಚಾರ್ಲಿ ಚಾಪ್ಲಿನ್ ಅವರ ದ ಗ್ರೇಟ್ ಡಿಕ್ಟೇಟರ್ ಈ ಒಂದು ಸಿನಿಮಾದ ಒಂದು ಸಣ್ಣ ಸನ್ನಿವೇಶವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಐ ಆಮ್ ಸಾರಿ, ಬಟ್ ಐ ಡೋಂಟ್ ವಾಂಟ್ ಟು ಬಿ ಆನ್ ಎಂಪರರ್. ದಟ್ಸ್ ನಾಟ್ ಮೈ ಬಿಸ್ನೆಸ್. I don't want to rule or conquer anyone. I should like to help everyone if possible. Jew, Gentile, black man, white, we all want to help one another. Human beings are like that. We want to live by each other's happiness, not by each other's misery. We don't want to hate and despise one another. In this world there is room for everyone. And the good earth is rich and can provide for everyone. The way of life can be free and beautiful, but we have lost the way. Greed has poisoned men's souls, has barricaded the world with hate, has goose-stepped us into misery and bloodshed. ಮತ್ತೆ 3-4 ಸಂಚಿಕೆಗಳಲ್ಲಿ ಚಾರ್ಲಿ ಚಾಪ್ಲಿನ್ ಅವರಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ.